ಸೊ ಇಲ್ಲೊಂದು ಕ್ವಶನ್ ಕೇಳ್ತಾ ಇದ್ದಾರೆ, ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದೆ ಡೈರೆಕ್ಟಾಗಿ ಸ್ಟಾಲ್ಗೆ ಹೋಗಿ ರೆಸ್ಯೂಮೆ ಕೊಡ್ಬೋದು ಅಂತ. ಸೊ ಹಂಗೂ ಕೊಡ್ಬೋದು, ಬಟ್ ಬೆಟರ್ ನೀವು ಇಲ್ಲಿ ಪ್ರೊಫೈಲಲ್ಲೇ ರೆಸ್ಯೂಮೆನ ಅಪ್ಲೋಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ, ನಿಮಗೆ ಬೆನಿಫಿಟ್ ಆಗಿರುತ್ತೆ. ಯಾಕಂದರೆ ಮುಂಚೆನೇ ಕಂಪ್ನಿಯವರು ನಿಮ್ಮ ರೆಸ್ಯೂಮೆ ತೊಗೊಂಡು ರೆಫರ್ ಮಾಡಿರ್ತಾರೆ. ಸೊ ಅವ್ರಿಗೆ ಮ್ಯಾಚ್ ಆಗೋಂಗಿದ್ರೆ ಮುಂಚೆನೇ ಅವರು ನಿಮಗೆ ಸೆಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ ರೆಸ್ಯೂಮೆ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಇದು ಇವಾಗ ಪರ್ಸನಲ್ ಚಾಯ್ಸ್, ನೀವು ಅಲ್ಲೇ ಡೈರೆಕ್ಟಾಗಿ ಹೋಗಿ ಕೊಡ್ಬೋದು. ಸೊ ಇನ್ನೊಂದು ಕ್ವಶನ್ ಕೇಳ್ತಿದ್ದಾರೆ, ಡೂ ವಿ ಹ್ಯಾವ್ ಟು ಅಪ್ಲೈ ಆನ್ಲೈನ್ ಫಾರ್ ದ ಇಂಟರ್ವ್ಯೂ ಆರ್ ಜಸ್ಟ್ ಗೋ ಟು ದ ಸ್ಟಾಲ್ ಅಂತ. ಸೊ ಮೊದಲು ನೀವು ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿದ ಮೇಲೆ ಸ್ಟಾಲಿಗೆ ಹೋಗಿ, ಇಲ್ಲಾಂದರೆ ನೀವು ಅಪ್ಲೈ ಮಾಡ್ದಂಗೂ ಕೂಡ ಸ್ಟಾಲಿಗೆ ಹೋಗ್ಬೋದು. ಬಟ್ ಅಪ್ಲೈ ಮಾಡಿದರೆ ಫಸ್ಟ್ ಪ್ರಿಫರೆನ್ಸು ಅಪ್ಲೈ ಮಾಡಿದವ್ರಿಗೆ ಕೊಡ್ತಾರೆ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳಿದರೆ, ಇಂಟರ್ವ್ಯೂಗೆ ಬ್ಯಾಂಗ್ಳೂರಿಗೆ ಹೋಗ್ಬೇಕಾ ಅಥವಾ ಆನ್ಲೈನ್ ಇರುತ್ತೆ ಅಂತ. ಇದು ಕಂಪಲ್ಸರಿಯಾಗಿ ಆಫ್ಲೈನ್ ಇರುತ್ತೆ. ನೀವು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫೆಬ್ರವರಿ 26, 27ನೇ ತಾರೀಕು ಉದ್ಯೋಗ ಮೇಳಗೆ ಪಾರ್ಟಿಸಿಪೇಟ್ ಮಾಡಿದರೆ ಮಾತ್ರ ನಿಮಗೆ ಕೆಲಸ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನು ಯಾವುದೂ ಆ ಥರ ಆನ್ಲೈನ್ ಆಪ್ಷನ್ ಇರಲ್ಲ ಇದಕ್ಕೆ. ಸೊ ಇನ್ನೊಬ್ರು ಸೇಮ್ ಕ್ವಶನ್ ಕೇಳ್ತಾ ಇದ್ದಾರೆ, ಅಣ್ಣ ಆನ್ಲೈನ್ ಇರುತ್ತೆ ಅಂತ. ಖಂಡಿತ ಆನ್ಲೈನ್ ಇರಲ್ಲ, ಆಫ್ಲೈನೇ ಇರುತ್ತೆ, ನೀವು ಬೆಂಗಳೂರಿಗೆ ಬರಲೇಬೇಕು. ಸೊ ಇಲ್ಲಿ ಪಲ್ಲವಿ ಅನ್ನೋರು ಕ್ವಶನ್ ಕೇಳ್ತಾ ಇದ್ದಾರೆ, ಹೆಲೋ ಬ್ರೋ, ನಾನು ಅಪ್ಲೈ ಮಾಡಿದ್ದಾದಮೇಲೆ ಅಪ್ಲಿಕೇಶನ್ ಐಡಿನ ನೋಟ್ ಮಾಡ್ಕೊಂಡಿಲ್ಲ, ಅದು ಎಲ್ಲಿರುತ್ತೆ ಅಂತ ತಿಳಿಸಿ ಕೊಡ್ತೀರಾ ಪ್ಲೀಸ್. ಸೊ ಇದಕ್ಕೆ ನೀವೇನು ಟೆನ್ಷನ್ ತೊಗೊಳೋದಿಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ರೆ ಅಲ್ಲೇ ನಿಮಗೆ ಅಪ್ಲಿಕೇಶನ್ ಐಡಿ ಸಿಗುತ್ತೆ. ಸೊ ಇಲ್ಲಿ ನಿರುಪಮನ್ನವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಇಸ್ ಡನ್ ಬಟ್ ಕ್ಯಾನ್ ನಾಟ್ ಅಪ್ಲೈ ಆನ್ ಜಾಬ್ ವಿಚ್ ಮೆನ್ಷನ್ ಆನ್ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಸರ್ವರ್ ಎಲ್ಲ ಅಪ್ಪಾಗಿದೆ, ಇವಾಗ ಒಂದ್ಸರಿ ಟ್ರೈ ಮಾಡಿ ಆಗುತ್ತೆ. ಸೊ ಇಲ್ಲೊಂದು ಕ್ವಶನ್ ಕೇಳಿದರೆ, ನಾವು ಕ್ಯಾನ್ ವಿ ಅಟೆಂಡ್ ದ ಉದ್ಯೋಗ ಮೇಳ ಕಂಪನಿ ಡೈರೆಕ್ಟ್ಲಿ ಆರ್ ಕಂಪನಿ ರಿಜಿಸ್ಟ್ರೇಷನ್ ಶುಡ್ ಬಿ ಡನ್ ಸಪ್ರೇಟ್ಲಿ ಆರ್ ವಿ ಕ್ಯಾನ್ ಡೂ ಕಂಪನಿ ರಿಜಿಸ್ಟ್ರೇಷನ್ ಆಫ್ಟರ್ ರೀಚಿಂಗ್ ದ ಪ್ಲೇಸ್. ಫಾರ್ ದಿಸ್ ಕ್ವಶನ್ ಐ ಆಲ್ರೆಡಿ ಪ್ರೊವೈಡೆಡ್ ಆನ್ಸರ್ ಫಾರ್ ಮೈ ಪ್ರೀವಿಯಸ್ ಕಾಮೆಂಟ್ಸ್, ಪ್ಲೀಸ್ ಚೆಕ್ ದಟ್. ಸೊ ಇಲ್ಲಿ ವೆನ್ ಈಸ್ ದ ಲಾಸ್ಟ್ ಡೇಟ್ ಅಂತ ಕೇಳಿದರೆ, ಸೊ ಲಾಸ್ಟ್ ಡೇಟ್ ಏನೂ ಇಲ್ಲ ಅಪ್ಲೈ ಮಾಡೋದಕ್ಕೆ. ನಿಮಗೆ ಬೃಹತ್ ಉದ್ಯೋಗ ಮೇಳ 26, 27 ಐತೆ, ಅವತ್ತಿನ ದಿವಸ ಆದರೂ ಹೋಗಿ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ಇಂಟ್ರೆಸ್ಟಿಂಗ್ ಆದ ಕ್ವಶನ್ ಕೇಳಿದ್ದಾರೆ ಸುಸ್ಮಿತಾ ಅವರು, ವರ್ಕ್ ಪ್ಲೇಸ್ ಏನು ಅಂತ. ವರ್ಕ್ ಪ್ಲೇಸ್ ಆ ಥರ ಎಲ್ಲ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅದು ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ಕಂಪ್ನಿಗೆ ಸೆಲೆಕ್ಟ್ ಆಗ್ತಿರೋ ಆ ಕಂಪ್ನಿ ಎಲ್ಲಿ ಎಸ್ಟಾಬ್ಲಿಷ್ ಇರುತ್ತೋ ಅಲ್ಲಿ ನಿಮಗೆ ಕರೀತಾರೆ ವರ್ಕ್ ಮಾಡೋದಕ್ಕೆ. ಸೊ ಇದನ್ನು ನಾವು ಏನು ಹೇಳೋಕ್ಕೆ ಬರಲ್ಲ, ನಿಮಗೆ ನಾಳೆನೇ ಗೊತ್ತಾಗುತ್ತೆ ನೀವೇನಾದ್ರು ಸೆಲೆಕ್ಟ್ ಆದರೆ. ಸೊ ನನ್ನ ಕಡೆಯಿಂದ ಒಂದು ಸಣ್ಣ ರಿಕ್ವೆಸ್ಟ್, ಸೊ ನಿಮಗೋಸ್ಕರ ಈ ಬೃಹತ್ ಉದ್ಯೋಗ ಮೇಳ ಬಗ್ಗೆ ರಿಸರ್ಚ್ ಮಾಡಿ ಬೇರೆ ಎಲ್ಲ ಮೀಟಿಂಗ್ನ ಅಟೆಂಡ್ ಆಗಿ ಸೊ ಸಾಕಷ್ಟು ಹಾರ್ಡ್ ವರ್ಕ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ನನಗೆ ಒಂದು ಲೈಕ್ ಬರಬೇಕು, ಅಟ್ಲೀಸ್ಟ್ ಆವಾಗ ನನಗೆ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಅನಿಸಿದರೆ ಮಾತ್ರ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಅಪ್ಡೇಟ್ಸ್ ಬಗ್ಗೆ ತರ್ತಾ ಇರ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡ್ತೀನಿ. ಮತ್ತು ಮುಂದೆ ಯಾವುದಾದ್ರು ಜಾಬ್ ನೋಟಿಫಿಕೇಷನ್ ಇದೆ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ಥರ ಜಾಬ್ ತೊಗೊಳೋದು ಹೆಂಗೆ ಅಂತ. ಸೊ ಇಲ್ಲಿ ನಿಖಿತಾ ಅವರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಸರ್ ನಾನು ರಿಜಿಸ್ಟ್ರೇಷನ್ ಮಾಡಿ ಸಬ್ಮಿಟ್ ಮಾಡಿದ್ದೀವಿ, ಆದರೆ ಸ್ವಲ್ಪ ಎಡಿಟ್ ಮಾಡೋದಿತ್ತು, ಅಂದರೆ ಹೆಂಗೆ ಎಡಿಟ್ ಮಾಡೋದು, ಲಾಗಿನ್ ಆಗೋಕ್ಕೆ ಪಾಸ್ವರ್ಡ್ ಕೇಳ್ತಾ ಇದ್ದಾರೆ, ಯಾವ ಪಾಸ್ವರ್ಡ್ ಹಾಕೋದು ಪ್ಲೀಸ್ ಹೇಳಿ ಅಂತ. ಸೊ ಮೇಡಮ್ ನೀವೇನು ಮಾಡಬೇಕು ಅಂದರೆ, ನಾನು ಆಲ್ರೆಡಿ ಪ್ರೀವಿಯಸ್ ಕಮೆಂಟ್ಸಲ್ಲಿ ಹೇಳಿದ್ದೀನಿ. ಸೊ ನೀವು ಫಸ್ಟು ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕಾದ್ರೆ ನೀವೇನಾದ್ರು ಪಾಸ್ವರ್ಡ್ನ ಮರ್ತಿದ್ದೀರಂದರೆ ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ನಿಮ್ಮ ನಂಬರ್ ಕೇಳುತ್ತೆ, ನಂಬರ್ ಕೊಟ್ಟು ಒಂದು OTP ಬರುತ್ತೆ. ಅದನ್ನೆಲ್ಲ ಆದಮೇಲೆ ನಿಮಗೆ ಕ್ರಿಯೇಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಬರುತ್ತೆ, ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಿ. ನೀವು ಲಾಗಿನ್ ಆದಮೇಲೆ ನಾನೊಂದು ಬೇಕಾದ್ರೆ ನಿಮಗೆ ಡಿಸ್ಪ್ಲೇಯಲ್ಲಿ ತೋರಿಸ್ತೀನಿ ಎಲ್ಲಿರುತ್ತೆ ಅದು ಎಡಿಟ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಜಾಬ್ ಇಂದಿದೆಯಲ್ಲ, ಸೊ ನೀವು ಫುಲ್ ಡೌನ್ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಕ್ಟಿವ್ ಅಂತ ನಿಮ್ಮ ಅಪ್ಲಿಕೇಶನ್ ಇದೆ, ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವು ಇನ್ನೂ ಕೂಡ ನಿಮಗೆ ಚಾನ್ಸಸ್ ಇದೆ ಇದನ್ನು ಎಡಿಟ್ ಮಾಡೋದಕ್ಕೆ, ಎಡಿಟ್ ಮಾಡ್ಬೋದು. ಸೊ ಮತ್ತೆ ಕ್ವಶನ್ ಕೇಳ್ತಾ ಇದ್ದಾರೆ, ಅಪ್ಲಿಕೇಶನ್ ID ನಂಬರ್ ಇದೆ, URL ಹೆಂಗೆ ಸರ್ ಅದು ಸಿಗ್ತಾ ಇಲ್ಲ ಅಂತ. ಜಸ್ಟ್ ನೀವು ಉದ್ಯೋಗ ಮೇಳ ಪೋರ್ಟಲಿಗೆ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮಗೆ ಸಿಗುತ್ತೆ. ನಿಮಗೆ ಹಂಗೂ ನಿಮಗೆ ಏನಾದ್ರು URL ಸಿಗಲಿಲ್ಲ ಅಂದರೆ ಮತ್ತೆ ಕಾಮೆಂಟಲ್ಲಿ ನನಗೆ ಮತ್ತೆ ಕಾಮೆಂಟ್ ಹಾಕಿ ನಾನು ನಿಮಗೆ URLನ ಕಳಿಸ್ತೀನಿ. ಸೊ ಇಲ್ಲೊಬ್ರು ಕೇಳ್ತಾ ಇದ್ದಾರೆ, ಸರ್ ರೆಸ್ಯೂಮೆ ಫಿಲ್ ಮಾಡ್ಬೇಕಾದ್ರೆ ಅಪ್ರೆಂಟಿಸ್ಶಿಪ್ ಇಂಟರ್ನ್ಶಿಪ್ ಬಗ್ಗೆ ಕೇಳಿದ್ದಾರೆ, ಹೇಗೆ ತುಂಬೋದು ತಿಳಿಸಿ ಪ್ಲೀಸ್ ಅಂತ. ಸೊ ಇಲ್ಲಿ ರೆಸ್ಯೂಮೆಗೆ ಹೋಗೋಣ. ಇಲ್ಲಿ ರೆಸ್ಯೂಮೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ ಅಪ್ರೆಂಟಿಸ್ಶಿಪ್ ಅಂತ ಮತ್ತು ಇಂಟರ್ನ್ಶಿಪ್ ಅಂತ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ, ನೀವೇನಾದ್ರೂ ಇಂಟರ್ನ್ಶಿಪ್ ಅಥವಾ ಅಪ್ರೆಂಟಿಸ್ಶಿಪ್ಗೆ ಏನಾದರೂ ಹೋಗಿದ್ದರೆ ಆವಾಗ ಫಿಲ್ ಮಾಡಿ, ಇಲ್ಲಾಂದರೆ ಖಾಲಿ ಬಿಡಿ, ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ಇಂಟರ್ನ್ಶಿಪ್ಪು ನೀವು ಎಕ್ಸಾಂಪಲ್ BSNL ಅಲ್ಲಿ ಮಾಡಿರ್ತೀರಾ 2 months ಅಂದ್ಕೊಳ್ಳಿ, ಇಲ್ಲಿ ನೇಮ್ ಆಫ್ ದ ಕಂಪನಿ ಅಂದರೆ BSNL ಅಂತ ಕೊಡಬೇಕು. ಅದೇ ಥರ ನಿಮಗೆ ಯಾವ ರೋಲ್ ಕೊಟ್ಟಿರ್ತಾರೆ. ಸೊ ಜನರಲಾಗೆ ಇಂಟರ್ನ್ಶಿಪ್ ಪೀರಿಯಡಲ್ಲಿ ಟ್ರೈನಿ ಇಂಜಿನಿಯರ್ ಟ್ರೈನಿಂಗ್ ಅಂತ ಏನೋ ಇರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ, ಅದನ್ನು ನೀವು ಕೊಡಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಇಂಟರ್ನ್ಶಿಪ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದರಲ್ಲಿರುತ್ತೆ ಯಾವ ರೋಲು ಅಂತ, ಅದನ್ನು ನೋಡಿಕೊಂಡು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಅದೇ ಥರ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆನ್ ಪ್ರಾಜೆಕ್ಟ್ ವರ್ಕ್ ಡನ್ ಅಂತ ಕೇಳಿದರೆ, ನೀವೇನೇನು ರೋಲ್ಸ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ರಿ ಅಂತ ಅದನ್ನು ನೀವು ಏನಾದ್ರು ಇಲ್ಲಿ 1-2 ಲೈನಲ್ಲಿ ಬರೀಬೋದು. ಮತ್ತು ಟೋಟಲ್ ಡ್ಯೂರೇಷನ್ ಅಂತ ಕೇಳಿದರೆ 1 ತಿಂಗಳು ಮಾಡಿದ್ರೆ, 2 ತಿಂಗಳು ಮಾಡಿದ್ರೆ, 1 ವರ್ಷ ಮಾಡಿದ್ರೆ, 6 months ಮಾಡಿದ್ರೆ ಅಂತ ನೀವು ಅದ್ರ ಪ್ರಕಾರ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇನ್ನೊಬ್ರು ಕೇಳ್ತಾ ಇದ್ದೆ, ಐಶ್ವರ್ಯನ್ ಅವರು, ಈಸ್ ದಿಸ್ ಓನ್ಲಿ ಫಾರ್ ಕರ್ನಾಟಕ ಸ್ಟೂಡೆಂಟ್, ಐ ಆಮ್ ಫ್ರಮ್ ತಮಿಳ್ನಾಡು ಬಟ್ ಸ್ಟಡಿಂಗ್ ಇನ್ ಕರ್ನಾಟಕ, ಕೆನ್ ಐ ಅಪ್ಲೈ ಫಾರ್ ದಿಸ್ ಅಂತ. ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ಇಟ್ ಬಿಕಾಸ್ ಕರ್ನಾಟಕ ಗೌರ್ಮೆಂಟ್ did not give any update, this job mela is only for Karnataka student like that. I think you can try a chance. ಸೊ ಸುಗುಣತ್ ಏನವ್ರು ಕೇಳ್ತಾ ಇದ್ದಾರೆ, ವೈ ಎರರ್ ಅಕ್ಕರ್ ವೈಲ್ ಸಬ್ಮಿಟಿಂಗ್ ಆ್ಯಂಡ್ ಲಾಗಿನ್ ಅಂತ. ಸೊ ಅದು ಗೌರ್ಮೆಂಟ್ ವೆಬ್ಸೈಟ್ ಇದರಿಂದ ಸ್ವಲ್ಪ ಸ್ಲೋ ಇರುತ್ತೆ, ಇದೇ ಥರ ಆಗ್ತಾ ಇರುತ್ತೆ. ಬಟ್ ಇವಾಗ ಗೌರ್ಮೆಂಟ್ ವೆಬ್ಸೈಟು ಸ್ವಲ್ಪ ಅಪ್ಪಾಗಿದೆ, ನೀವು ಅದನ್ನು ಉದ್ಯೋಗ ಮೇಳ ವೆಬ್ಸೈಟಲ್ಲಿ ಮತ್ತೆ ನೀವು ಸಬ್ಮಿಟ್ ಮಾಡ್ಕೋಬೋದು.
ಸೊ ಇಲ್ಲಿ ಆನಂದ್ ಅನ್ನೋರು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಸರ್ ಪೋರ್ಟಲ್ ಎರರ್ ಅಕ್ಕಡ್ ಅಂತ ಬರ್ತಾ ಇದೆ, ರಿಜಿಸ್ಟ್ರೇಷನ್ ಇಲ್ಲದೆ ಡೈರೆಕ್ಟಾಗಿ ಜಾಬ್ ಫೇರ್ಗೆ ಹೋಗೋದಂತ. ರಿಜಿಸ್ಟ್ರೇಷನ್ ಇಲ್ಲದೆ ಜಾಬ್ ಫೇರಿಗೆ ಹೋಗ್ಬೋದು, ಬಟ್ ಇವಾಗ ಆ ವೆಬ್ಸೈಟು ಅಪ್ಪಾಗಿದೆ. ಸೊ ಇವಾಗ ಒಂದ್ಸರಿ ನೀವು ಟ್ರೈ ಮಾಡಿ.